ಈಗ ಎಸ್ಪೆಷಲಿ ರಾಜ್ಕುಮಾರ್ ಅವ್ರ ಮಾಮಾರ್ ಭಾಳ ಉತ್ತರ ಕನ್ನಡ ಬಗ್ಗೆ ಅಭಿಮಾನ ಇತ್ತು. ನಿಮಗೆ ಇಲ್ಲಿ ಬಂದಾಗ ಏನು ಅನ್ಸುತ್ತೆ? ಯಾವಾಗಲೂ ಸಂತೋಷ ಆಗುತ್ತೆ. ಇಲ್ಲಿಗೆ ಏನಕ್ಕಾದ್ರೂ ಬರ್ತಾನೆ ಇರ್ತೀವಿ, ತುಂಬ ಖುಷಿ ಆಗುತ್ತೆ. ಆಮೇಲೆ ಬೈರತಿರನಗೆಲ್ಲ ಇಷ್ಟು ಚೆನ್ನಾಗಿ ಇಲ್ಲಿ ಜನ ತಗೊಂಡಿರೋದು ಭಾಳ ಹ್ಯಾಪಿ ಆಗುತ್ತೆ. ಏನ್ ಹೇಳ್ಬೇಕು, ನೀವು ಕೇಳಿಲ್ಲ. ಏನ್ ಕ್ವೆಶ್ಚನ್ ಏನ್ ನಿಮ್ದು? ನಿಮ್ಮ ಕುಟುಂಬ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಉತ್ತರ ಕರ್ನಾಟಕ ಇರ್ಬೋದು, ಬೇರೆ ಭಾಗದ ಕರ್ನಾಟಕ ಇರ್ಬೋದು, ಎಲ್ಲ ನಮ್ಮ ಕನ್ನಡದವರನ್ನೇ ಕನ್ನಡ ಚಿತ್ರ ನೋಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಥಿಯೇಟರಿಗೆ ಜನ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾನು ಹೇಳ್ತಾ ಇದ್ದೆ, ಚಿತ್ರ ಚೆನ್ನಾಗಿದ್ರೆ ಗ್ಯಾರಂಟಿ ಬರ್ತಾರೆ ಅಂತ. ಈ ಕಥೆಯಲ್ಲಿ ಅದು ಪ್ರೂವ್ ಆಯಿತು. ಇನ್ನೂ 2 ಫಿಲಮ್ ಹಿಟ್ ಆಗಿದೆ ನಮ್ಮ ಕನ್ನಡ ಇದರಲ್ಲಿ. ಸೊ ಫಿಲಮ್ ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಇದು ನಮ್ಮ 2ನೇ ಚಿತ್ರ ನಮ್ಮ ಗೀತಾ ಪಿಕ್ಚರ್ಸಲ್ಲಿ. ಸೊ ವೇದ ಮಾಡಿದ್ವಿ, ಜನ ಚೆನ್ನಾಗಿ ತಗೊಂಡ್ರು, ಇವಾಗ ಇನ್ನೂ ಚೆನ್ನಾಗಿ ತಗೊಂಡ್ರು. ಮುಂದೆ ಒಂದು ಚಿತ್ರ ಒಬ್ಬ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯದ ಸಂಬಂಧದ ಬಗ್ಗೆ ಒಂದು ಕತೆ ಇದೆ. ಅದನ್ನು ಮಾಡ್ತಾ ಇದ್ದೀವಿ, ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವರು US ಇಂದ ಬಂದ ಮೇಲೆ ಸಣ್ಣ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಅದು ಏನು ಟ್ರೀಟ್ಮೆಂಟ್ ಕೊಡಬೇಕು ಇವಾಗ ನಡೀತಾ ಇದೆ. ಆಮೇಲೆ US ಹೋಗಿ ಅಲ್ಲೊಂದು ಸರ್ಜರಿ ಮಾಡ್ಕೊಂಡು ಬರಬೇಕು. ಸೊ ಅದನ್ನು ಮುಗಿಸ್ಕೊಂಡು ಬಂದು ಜನವರಿಲಿ ಬರ್ತೀವಿ. ಆಮೇಲೆ ಫೆಬ್ರವರಿ ಮೇಲೆ ಶೂಟಿಂಗ್ ನೆಕ್ಸ್ಟ್ ನಾಳೆ ಚಿತ್ರದುರ್ಗ ಅಂಡ್ ರಾಣಿಬೆನ್ನೂರು ಅಂಡ್ ಇದು ತುಮಕೂರು. ಅವರ ಮಾಯ್ದಾದೇನೋ ಕೇಳ್ತಿದ್ರು. ಇವಾಗ ಮಾದ ಯಾವ ಸಮಸ್ಯೆ ಬಂದ್ರೆ ಒಂದು ಆಗ್ತದೆ, 100% ಆಗುತ್ತೆ. ಓಕೆ, ಇಲ್ಲ ಈ ಸತಿ ಆ ಕೊರಗೆ ನಾವು ಹೋಗಿಸ್ತೀವಿ, ಆಯ್ತಾ? ಇಲ್ಲ, ಎಲ್ಲದಕ್ಕೂ ಬರ್ತೀವಿ, ಖಂಡಿತ ಬರ್ತೀವಿ. ನಮ್ಮ ನೇತೃತ್ವದಲ್ಲಿ, ಕರ್ನಾಟಕದ ಎಲ್ಲರ ನೇತೃತ್ವದಲ್ಲಿ ಆಗುತ್ತೆ.